ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡೋ 2.0 ನ್ಯಾಯ ಯಾತ್ರೆಯನ್ನು ಆರಂಭ ಮಾಡಿದ್ದಾರೆ ಏನು ಈಶಾನ್ಯ ಭಾಗದ ರಾಜ್ಯಗಳಿಂದ. ಆದರೆ ರಾಹುಲ್ ಗಾಂಧಿ ಹೇಳಿಕೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತಿರುಚಿ ಈ ಹಿಂದೆ, ಯಾಕೆಂದರೆ ಅವರು 5 ಲೀಟರ್ ಪೆಟ್ರೋಲ್ ಅಂತ ಹೇಳಿದರು, ಅದನ್ನು 5 kg ಪೆಟ್ರೋಲ್ ಅಂತ ತಿರುಚಿತ್ತು. ಖಂಡಿತವಾಗಲೂ ಅದು BJP IT ಸೆಲ್ ಮಾಡಿರುವಂಥದ್ದೇ ಅನೇಕ ಬಾರಿ ತಿರುಚಿದೆ. ಆ ನಂತರ ಇದರ್ಸೆ ಆಲು ದಾಲೋ ಉದರ್ಸೆ ಸೋನಾ ನಿಕ್ಲೇಗಾ ಅಂತ BJP ನಾಯಕರು ಹೇಳಿದ ಹೇಳಿಕೆಯನ್ನು ಯಾವಾಗ ರಾಹುಲ್ ಗಾಂಧಿ ಹೇಳ್ತಾರೋ ಅದನ್ನೇ ಟ್ರೋಲ್ ಮಾಡಿತ್ತು. ಹಾಗಾಗಿ ಟ್ರೋಲ್ಗೆ ಬಹಳ ಒಳಗಾದಂಥವ್ರು. ಆಮೇಲೆ ಸ್ವತಃ ಕೆಲವು ತಪ್ಪುಗಳು ಕೂಡ ಆಗಿದೆ, ಇಲ್ಲ ಅಂತಲ್ಲ. ನೀವು ಕೇರಳದಲ್ಲಿ ಯಾವುದೋ ಒಂದು ಭಾಷಣ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿದ್ದವರು ಅದರ ತರ್ಜುಮೆಯನ್ನು ಮಾಡುವಾಗ ಎಡವಟ್ಟುಗಳು ಭಾಳ ಆಗಿದೆ. ಈಗ ಅಂಥದೇ ಒಂದು ಎಡವಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಎಲ್ಲಿ ಅಂತಂದರೆ, ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ರಾಹುಲ್ ಗಾಂಧಿಯ ಭಾರತ್ ಜೋಡೋ ನ್ಯಾಯ್ ಯಾತ್ರೆ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಲೋಕಸಭಾ ಚುನಾವಣೆಯ ನಂತರ ರಾಹುಲ್ ಗಾಂಧಿಯನ್ನು ಬಂಧಿಸಲಾಗುವುದು ಅಂತ ಬಹಿರಂಗ ಸವಾಲು ಹಾಕಿದ್ದಾರೆ. ಏನು ಹೇಳಿದ್ದಾರೆ ಅವರು ಮೊದಲು ಕೇಳಿಸ್ಕೊಳ್ಳಿ ಬನ್ನಿ. हमने बोल दिया हो कि सिटी का अंदर से नहीं जाना है, मेडिकल कॉलेज है, नर्सिंग होम है, आप ऑल्टरनेटिव रास्ता जो भी आप मांगेगा हम आपको अनुमति दे दूंगा, लेकिन आप सिटी का अंदर से ही जाने का जेट करेगा तो मैं कोई पुलिस का व्यवस्था नहीं करूंगा, मैं वायलेशन का केस रजिस्टर कर लूंगा और बाद में 2-3 महीना चुनाव का बाद मैं अरेस्ट कर लूंगा, अभी मैं कुछ नहीं करूंगा. ನೀವು ಸಿಟಿ ಒಳಗೆ ಬಂದರೆ ನಾನು ಚುನಾವಣೆ ಕಳೆದ 2-3 ತಿಂಗಳ ನಂತರ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀನಿ ಅಂತೇಳಿ ಅಸ್ಸಾಂ ಮುಖ್ಯಮಂತ್ರಿ ಹೇಳಿದರೆ, ಯಾಕ್ರಿ ಈಗಲೇ ಅರೆಸ್ಟ್ ಮಾಡೋಕ್ಕಾಗಲ್ವ, ನಿಮಗೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದರು. ಅದಕ್ಕೆ ಮತ್ತೆ ಟ್ವೀಟ್ ಮಾಡಿದ್ದಾರೆ, ಅರೆಸ್ಟ್ ನಾವು ಮಾಡಲ್ಲ, ಯಾಕಂದರೆ ಚುನಾವಣೆಗೆ ಅವರು ಬೇಕು, ಅವರು BJPಯ ಸ್ಟಾರ್ ಪ್ರಚಾರಕ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ನ್ಯಾಯ್ 2 ಇದೀಗ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಸಮರ ಸಾರಿದ್ದಾರೆ. ಈ ನಡುವೆ ರಾಹುಲ್ ಗಾಂಧಿ BJPಯ ಸ್ಟಾರ್ ಪ್ರಚಾರಕ ಅಂತೇಳಿ BJP ಪ್ರಚಾರ ಮಾಡ್ತಾ ಇದೆ. ಏನದು ರಾಹುಲ್ ಗಾಂಧಿ BJP ಸ್ಟಾರ್ ಪ್ರಚಾರಕ ಅಂತ ಹೇಳಿದರೆ, ರಾಹುಲ್ ಗಾಂಧಿ ನಮ್ಮ ಸ್ಟಾರ್ ಪ್ರಚಾರಕ ಅಂಥೇಳಿ BJP ಹೇಳ್ತಾ ಇದೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಇದು BJPಯ ಮಾತು. ಯಾಕೆಂತಂದರೆ ಚುನಾವಣೆ ನಂತರ ರಾಹುಲ್ ಬಂಧನ ಅಂತ ಶರ್ಮಾ ಹೇಳಿದರು, ಅಸ್ಸಾಂ ಮುಖ್ಯಮಂತ್ರಿ. ಅಸ್ಸಾಂ CM ಮಾತಿನಿಂದ ಪ್ರಿಯಾಂಕ್ ಖರ್ಗೆ ಕೆರಳಿ ಕೆಂಡವಾದರು. ಪ್ರಿಯಾಂಕ್ ಖರ್ಗೆ ಲೋಕ ಚುನಾವಣೆ ನಂತರ ಅವರನ್ನು ಬಂಧಿಸ್ತೇನೆ ಅಂತ ಹೇಳಿದ್ದಕ್ಕೆ, ಲೋಕ ಚುನಾವಣೆ ಮುಗಿಯೋವರೆಗೆ ಯಾಕೆ ಕಾಯ್ತೀರಿ, ನಿಮಗೆ ರಾಹುಲ್ ಗಾಂಧಿಯನ್ನು ಬಂಧನ ಮಾಡೋದಕ್ಕೆ ಸಾಧ್ಯ ಇಲ್ಲ, ರಾಹುಲ್ ಮಾಡಿರುವ ತಪ್ಪೇನು ಅಂಥೇಳಿ ಪ್ರಿಯಾಂಕ್ ಗಾಂಧಿ ಕೇಳಿದ್ದಾರೆ. ತಾಕತ್ತಿದ್ರೆ ಈಗಲೇ ಮಾಡಿ, ಈಗಲೇ ಬಂಧನ ಮಾಡಿ, ಚುನಾವಣೆ ಮುಗಿದ ನಂತರ ಯಾಕೆ ಕಾಯ್ತೀರಿ ಅಂತೇಳಿ ಪ್ರಿಯಾಂಕ್ ಗಾಂಧಿ ಕೇಳಿದ್ದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಅಸ್ಸಾಂ CM. ಅವರು ಹೇಳಿದ್ದಾರೆ, ನಮಗೆ ಅಂದರೆ ಟ್ವಿಟರ್ನಲ್ಲಿ, ನಮಗೆ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಬೇಕು, ಯಾಕಂದರೆ ಅವರು ನಮ್ಮ BJPಯ ಸ್ಟಾರ್ ಪ್ರಚಾರಕ. ಈ ಥರ ಟ್ವೀಟ್ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ. ರಾಹುಲ್ BJP ಪ್ರಚಾರಕ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ರಾಹುಲ್ ಗಾಂಧಿ ಮತ್ತೊಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಏನು ಎಡವಟ್ಟದು ಅಂತಂದರೆ, ನೀವು ಬೆಳಗ್ಗೆ ಎದ್ದೇಳ್ತೀರಿ, ಚಹಾ ಬಿಸಿ ಮಾಡಲು ಸ್ಟವ್ನಲ್ಲಿ ಇದ್ದಿಲು ಹಾಕಿ ಬೆಂಕಿ ಹಚ್ತೀರಿ, ಆ ಇದ್ದಿಲು ನಿಮ್ಮ ಮುಖ್ಯಮಂತ್ರಿಯದು ಅಂತ ಹೇಳಿದ್ದಾರೆ. ಸ್ಟವ್ಗೆ ಇದ್ದಿಲು ಹಾಕಿ ಬೆಂಕಿ ಹಚ್ತೀರಿ, ಈ ಇದ್ದಿಲು ನಿಮ್ಮ ಮುಖ್ಯಮಂತ್ರಿಯದ್ದು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದೀಗ ಇದೇ ಹೇಳಿಕೆಯನ್ನು ಟ್ರೋಲ್ ಮಾಡ್ತಾ ಇದೆ BJP. ಅವ್ರು ಏನು ಹೇಳಿದರು ಅಂತಂದರೆ, ನಾವು ಸ್ಟವ್ಗೆ ಏನು ಎಣ್ಣೆ ಬಳಸಬೇಕು ಅಂತ, ಸೀಮೆ ಎಣ್ಣೆ ಬಳಸಬೇಕು ಅಂತ ಹೇಳೋ ಬದಲು ಅವರು ಇದ್ದಿಲು ಬಳಸ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಅದನ್ನೇ ಈಗ ಟ್ರೋಲ್ ಮಾಡ್ತಾ ಇದೆ. BJPಯ ಸ್ಟವ್ ದಾಳ ಯಾವ ರೀತಿ ಇದೆ ನೋಡಿ. ರಾಹುಲ್ ಗಾಂಧಿ ಹೇಳಿಕೆ ಇದೀಗ BJPಗೆ ದೊಡ್ಡ ಅಸ್ತ್ರವಾಗಿದೆ. ರಾಗ ಮಾತನ್ನೇ ಟ್ರೋಲ್ ಮಾಡ್ತಿರುವಂಥ ಅಸ್ಸಾಂ CM ರಾಘವ್ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಹಿಮಂತ್ ಶರ್ಮಾ. 13 ಸೆಕೆಂಡ್ನ ವಿಡಿಯೋ, ಅದು ರಾಹುಲ್ ಗಾಂಧಿ 13 ಸೆಕೆಂಡ್ಗಳ ವಿಡಿಯೋ ಆಗಿತ್ತು. ಸ್ಟವ್ನಲ್ಲಿ ಇದ್ದಿಲು ಬಳಸಿ ಬೆಂಕಿ ಹೊತ್ತಿಸ್ತೀರಿ ಅಂತ ರಾಗ ಹೇಳಿದ್ರು. ವಿಡಿಯೋ ಟ್ವೀಟ್ ಮಾಡಿದ ಹಿಮಂತ್ ಬಿಸ್ವಾ ಶರ್ಮಾ, ಸ್ಟವ್ನಲ್ಲಿ ಸೀಮೆ ಎಣ್ಣೆ ಬಳಸಿ ಬೆಂಕಿ ಹೊತ್ತಿಸಲಾಗುತ್ತೆ, ಆದರೆ ರಾಹುಲ್ ಇದ್ದಿಲು ಹಾಕಿ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ವಿಡಿಯೋವನ್ನು ಅಲ್ಲಿಯ ಜನ ವೈರಲ್ ಮಾಡ್ತಾ ಇದ್ದಾರೆ, ಅವರ ಹೇಳಿಕೆ ವಿಡಿಯೋ. चाय गरम करने
के लिए स्टोव में कोयला डालते हो, उसको जलाते हो, कोयला आपके चीफ मिनिस्टर का। सुबह उठते हो, चाय गरम करने के लिए स्टोव में कोयला डालते हो, उसको जलाते हो, कोयला आपके चीफ मिनिस्टर का। सुबह उठते हो, चाय गरम करने के लिए स्टोव में कोयला डालते हो, उसको जलाते हो, कोयला आपके चीफ मिनिस्टर का। सुबह उठते हो, चाय गरम करने के लिए स्टोव में कोयला डालते हो, उसको जलाते हो, कोयला आपके चीफ मिनिस्टर का। ಇಲ್ಲಿ ಯಾವ ಹೇಳಿಕೆಯನ್ನು ಕೊಡೋಕೆ ಹೋದ್ರೂ ಗೊತ್ತಿಲ್ಲ. ಸ್ಟವ್ ಜಲಾತೇವೋ, ಸ್ಟವ್ ಮೇ ಕೊಯ್ಲಾ ದಾಲ್ತೇವೆ. ಕೊಯ್ಲಾ ಅಂತಂದರೆ ಇದ್ದಿಲು. ಈಗ ಅದನ್ನೇ ಹಿಡ್ಕೊಂಡು ನೋಡಿ ಏನೆಲ್ಲ ಮಾತಾಡ್ತಿದ್ದಾರೆ ಅಂತೇಳಿ. ಏನು ಹಿಮಂತ್ ಬಿಸ್ವಾ ಶರ್ಮಾ ಹೇಳ್ತಾರೆ, ಸ್ಟವ್ನಲ್ಲಿ ಇದ್ದಿಲ್ಲ, ಸ್ಟವ್ನಲ್ಲಿ ಇದ್ದಿಲ್ಲ, ತಲೆ ಇಲ್ವಾ ನಿಮಗೆ ಅಂತೇಳಿ ಯಾರು ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿ. ಈ ನಡುವೆ ಸಿ ಟಿ ರವಿ ಇದ್ದಿಲಿನಿಂದ ಸ್ಟವ್ ಹೊತ್ತಿಸುವ ಏಕೈಕ ವ್ಯಕ್ತಿ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಬಿ ಜೆ ಪಿಯ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ, ಈತ ನಮ್ಮನ್ನು ನಗಿಸಿ ನಗಿಸಿ ಸಾಯಿಸ್ತಾ ಇದ್ದಾನೆ. ಇನ್ನು ಅಮಿತ್ ಮಾಳವಿ ಹೇಳ್ತಾರೆ, ಆಲೂರಿನಿಂದ ಚಿನ್ನ ತೆಗೆದು ಸಫಲತೆ ಕಂಡ್ರು ಅಂತೇಳಿ ವ್ಯಂಗ್ಯವಾಡ್ತಾರೆ. ಇನ್ನು ಮತ್ತೊಮ್ಮೆ ಅಮಿತ್ ಮಾಳವಿ ಹೇಳ್ತಾರೆ, ಇದೀಗ ಇದ್ದಲು ಬಳಸಿ ಸ್ಟವ್ ಹಚ್ತಾ ಇದ್ದಾರೆ. ಉತ್ತರ ಪ್ರದೇಶ ಬಿ ಜೆ ಪಿ ಹೇಳುತ್ತೆ, ಸೋಲೋದಕ್ಕೆ ತಯಾರಿ ಆರಂಭಿಸಿದಂತಿದೆ ಅಂತೇಳಿ. ಇದು ಬಾಯಿ ಮಾತಿನಿಂದ ಏನು ಟಂಗ್ ಸ್ಲಿಪ್ ಆಗಿ ಬಂದಂಥ ಮಾತು. ಇದ್ದಿಲು ಹಾಕ್ತೀರಿ ಅಥವಾ ಟೀ ಹಾಕ್ತೀರಿ ಅಂತ ಹೇಳಬೇಕಿತ್ತೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಇದ್ದಿಲು ಹಾಕ್ತೀರಿ ಅಂತ ಹೇಳಿದ್ದಾರೆ. ಸೊ ಅದು ಈಗ ದೊಡ್ಡ ಟ್ರೋಲ್ ಆಗ್ತಾ ಇದೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.